ಮಹಿ ಪ್ಲೀಸ್ ಅಳ್ಬೇಡ. ಬಿಗ್ ಬ್ರೋ, ಅದಕ್ಕೆ ಸ್ಕೂಲ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕಿದ್ವಿ, ಮಿಂಚು ಎಲ್ಲೂ ಕಾಣಿಸ್ತಾ ಇಲ್ಲ. ಬಿಗ್ ಬ್ರೋ, ಇಫ್ ಯು ಡೋಂಟ್ ಮೈಂಡ್ ಒಂದು ಮಾತು ಹೇಳ. ಮೋಸ್ಟ್ಲಿ ಮಿಂಚುಗೆ ಮಹಿ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತಿದ್ಯಾ ಪಾರ್ಥ ನೀನು? ಮಿಂಚುಗೆ ನಮ್ಮ ಮನೆಗೆ ಬರೋದಕ್ಕೆ ಇಷ್ಟ ಇರಲಿಲ್ವಾ? ಮಹಿ ನೋಡು, ಪ್ಲೀಸ್ ಅರ್ಥ ಮಾಡ್ಕೋ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಎದ್ದು ಮಿಂಚು ತುಂಬ ಡಲ್ಲಾಗಿ ಗೇಟ್ ಹತ್ರ ಹೋಗ್ತಾ ಇಲ್ಲ. ನಾನೇ ತಡೆದು ಮಾತಾಡಿಸ್ದೆ. ಎಷ್ಟು ಮಾತಾಡ್ಸಿದ್ರು ಅವಳು ಮಾತಾಡಲಿಲ್ಲ, ತುಂಬಾ ಸಪ್ಪಗಿದ್ಲು. ಆಮೇಲೆ ಒಳಗಡೆ ಕರ್ಕೊಂಬಂದ್ವಿ. ಇಲ್ಲ ಮಹಿ, ಹಾಗಲ್ಲ. ಮಿಂಚು ಒಪ್ಕೊಂಡಿದ್ದಕ್ಕೇನೆ ನಾವು ಪೇಪರ್ಸ್ ರೆಡಿ ಮಾಡಿದ್ದು. ಅವಳು ಬರ್ತಿದ್ದಂಗೆ ಇಲ್ಲ ಅದಕ್ಕೆ ಸ್ಕೂಲಲ್ಲಿ ಇದ್ದವಳು ಹೇಗೆ ಕಾಣೆ ಆಗ್ತಾಳೆ? ಏನೋ ಆಗಿದೆ. ಪಾಪು, ಪಾಪು, ಹಲೋ, ನಿಮಿಷ, ಯಾರು ನೀವು? ಸರ್, ಇಲ್ಲಿ ಗೌತಮ್ ದಿವಾನ್ ಅಂದ್ರೆ ಯಾರು? ನಾನೇ. ಸರ್, ನನ್ನ ಮಗಳು ನಿಮ್ಮ ಹತ್ರ ಇದ್ದಾಳೆ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ಹುಡ್ಕೊಂಬಂದ್ವಿ. ನಿಮ್ಮ ಮಗಳು? ಹೌದು ಸರ್, ಅಂದ್ರೆ ಅವಳು ಚಿಕ್ಕವಳಿದ್ದಾಗಲೇ ನಾನು ಕಳ್ಕೊಂಡ್ಬಿಟ್ಟೆ ಸರ್. ಅವಳನ್ನು ಯಾರೋ ಸಾಕಿದ್ರಂತೆ, ಆದರೆ ಅವರು ಇಲ್ಲೇ ಬಿಟ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟಿದಾರಂತೆ. ಅದ್ಯಾರೋ ಡ್ರೈವರ್ ಬಂದು ಅವಳನ್ನ ಕರ್ಕೊಂಡು ಹೋಗಿದಾರಂತೆ ಸರ್. ನಾವು ಆ ಫಾರಿನ್ಗೆ ಹೋದ್ರಲ್ಲ, ಅವ್ರ ಮನೇನ ಹುಡ್ಕೊಂಡು ಹೋದಾಗ ಪಕ್ಕದವ್ರು ಹೇಳಿದ್ರು ಸರ್, ಅವಳನ್ನ ಹುಡುಕ್ತಾ ಹುಡುಕ್ತಾ ನಮ್ಮ ಅರ್ಧ ಜೀವನನೇ ಕಳೆದೋಯ್ತು ಸರ್. ಸರ್, ಕೊನೆಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ವಿ ಸರ್, ಆದರೆ ಪೊಲೀಸ್ನವ್ರು ಹೇಳಿದ್ರು ನಿಮ್ಮ ಹತ್ರ ಇದ್ದಾಳೆ ನನ್ನ ಮಗಳು ಅಂತ ಸರ್. ಸರ್, ವಿಷಯ ಗೊತ್ತಾಯ್ತಿದ್ದಂಗೆ 5 ನಿಮಿಷನೂ ನಮಗೆ ತಡ್ಕೊಳಕ್ಕಾಗಲಿಲ್ಲ ಸರ್, ಇಲ್ಲಿವರೆಗೂ ಹುಡ್ಕೊಂಬಂದ್ವಿ. ಸರ್, ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? 1 ನಿಮಿಷ ಇರಿ ಸರ್. ಸರ್, ಅವ್ಳ ಫೋಟೋನೇ ತೋರಿಸ್ತೀನಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಎಷ್ಟೋ ವರ್ಷ ಆಗೋಯ್ತು ಸರ್ ನನ್ನ ಮಗಳು ಮುಖ ನೋಡಿ. ದಯವಿಟ್ಟು ನಿಮ್ಮ ಮನೇಲಿ ನಮ್ಮ ಮಗಳು ಇದ್ದಾಳೆ ಅಂತ ಗೊತ್ತಾಯ್ತು, ತೋರಿಸಿ ಸರ್, ನನ್ನ ಮಗಳನ್ನ ತೋರಿಸಿ ಸರ್. ಅದು ಇವತ್ತು ಸ್ಕೂಲ್ಗೆ ಅಂತ ಹೋದ್ಲು, ಬಟ್ ಸ್ಕೂಲಲ್ಲಿ ಕಾಣೆ ಆಗಿದ್ದಾಳೆ.